ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಧಾನ ವಿಫಲ ಬೆನ್ನಲ್ಲೇ ಮತ್ತೆ ಸಮರದ ಆತಂಕ ಈಗ ಕಾಡ್ತಾ ಇದೆ. ಒಪ್ಪಂದಕ್ಕೆ ಬರದಿದ್ರೆ ಭೀಕರ ದಾಳಿ ಅಂತ ಟ್ರಂಪ್ ಈ ಮುಂದೆನೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಮೆರಿಕಾದ ಷರತ್ತಿಗೆ ಬಗ್ಗದ ಇರಾನ್ ಸಂಧಾನ ವಿಫಲ ಆದ್ರೆ ನಾವು ಮತ್ತಷ್ಟು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಹುರ್ಮುಜ್ ಸುಂಕ ತೆರವಿಗೆ ಹೇಳಿದಂತಹ ಅಮೆರಿಕ, ಜಲಸಂಧಿಯಿಂದ ಸುಂಕಕ್ಕೆ ಪಟ್ಟು ಹಿಡಿದಿರುವ ಇರಾನ್ ನಾವು ಸುಂಕ ವಸೂಲಿ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಯಾವುದೇ ಕಂಡೀಷನ್ಸ್ಗಳನ್ನು ಹಾಕದೆ ಹುರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇರುವಂಥದ್ದು. ಅದು ಕೂಡ ಈ ಕೂಡಲೇ ಓಪನ್ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇರುವಂಥದ್ದು. ಅದರಿಂದಾಗಿ ಎರಡೂ ದೇಶಗಳು ಪಟ್ಟು ಬಿಡ್ತಾ ಇಲ್ಲ. ಯುದ್ಧ ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಈಗ ಕಾಡ್ತಾ ಇದೆ. ಎಸ್ ಹರೀಶ್ ಹೇಳ್ತಾ ಇದ್ರಿ, ಒಂದ್ ಕಡೆ ಈವರೆಗೂ ಆಗಿರುವಂತಹ ಸಂಧಾನ ಸಭೆ ಸಫಲ ಅಂತೂ ಆಗಿಲ್ಲ. ಇನ್ನು ಮತ್ತೊಂದು ಕಡೆ ಇರಾನ್ಗೆ ಬೇರೆ ಬೇರೆ ದೇಶಗಳು ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾವೆ, ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದ್ದಾವೆ. ಅದು ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ದೇಶಗಳು ಒಂದಷ್ಟು ಶಸ್ತ್ರಾಸ್ತ್ರಗಳನ್ನ ಪೂರೈಸೋದ್ರ ಜೊತೆಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದ್ದಾವೆ. ಅದರಿಂದಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೇನಾದರೂ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡ್ಬಿಡುತ್ತಾ ಅನ್ನೋ ಒಂದು ಆತಂಕ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಹೌದು ಶಮಂತ್, ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಶಾಂತಿ ಮಾತುಕತೆ ಏನಿದೆ, ಈ ಶಾಂತಿ ಮಾತುಕತೆ ನಡುವೆ ಅಮೆರಿಕ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತಹದ್ದು. ಅದು ಚೀನಾದ ವಿರುದ್ಧ ಮಾಡಿದೆ. ಚೀನಾ ತನ್ನ ಶಸ್ತ್ರಾಸ್ತ್ರಗಳನ್ನ ಇರಾನ್ಗೆ ಸಪ್ಲೈ ಮಾಡ್ತಿದೆ. ಬೇರೆ ಬೇರೆ ದೇಶಗಳ ಮೂಲಕ, ಬೇರೆ ಬೇರೆ ವಾಮ ಮಾರ್ಗಗಳ ಮೂಲಕ ಚೈನಾ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಿದೆ. ಅದರಲ್ಲೂ ಬಹು ಮುಖ್ಯವಾಗಿ ಕ್ಷಿಪಣಿಗಳು ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇರಾನ್ಗೆ ಸಪ್ಲೈ ಮಾಡ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಅಮೆರಿಕ ಮಾಡಿರುವಂತಹದ್ದು. ಅಮೆರಿಕ ಮಾಡಿರ್ತಕ್ಕಂಥ ಆರೋಪಕ್ಕೆ ಈಗ ಚೀನಾ ತಿರುಗೇಟನ್ನು ಕೊಟ್ಟಿದೆ. ನಾವು ಯಾವುದೇ ರೀತಿಯಾದಂತಹ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡೋದಾಗ್ಲಿ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇರಾನ್ಗೆ ಕೊಡೋದಾಗ್ಲಿ ಆ ಕೆಲಸವನ್ನ ನಾವು ಮಾಡಿಲ್ಲ ಅನ್ನುವಂತಹದ್ದನ್ನ ಚೀನಾ ಹೇಳ್ತಿರುವಂತಹದ್ದು. ಆಮೇಲೆ ಬಹು ಮುಖ್ಯವಾಗಿ ಈ ಒಂದು ಒಪ್ಪಂದಕ್ಕೆ ಬರೋದಕ್ಕೆ ಕಾರಣ ಚೀನಾ ಪ್ರಮುಖ ಪಾತ್ರ ವಹಿಸಿತ್ತು ಅನ್ನುವಂಥದ್ದನ್ನು ಕೂಡ ಹಿಂದೆ ಅಮೆರಿಕ ಹೇಳಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಸ್ವತಃ ಹೇಳಿದ್ರು. ಈ 2 ವಾರಗಳ ಕದನ ವಿರಾಮ ಏನು ಘೋಷಣೆ ಆಯಿತು, ಈ ಕದನ ವಿರಾಮ ಘೋಷಣೆ ಆಗುವಲ್ಲಿ ಚೀನಾದ ಪಾತ್ರ ಕೂಡ ಬಹಳಷ್ಟು ಮುಖ್ಯ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಅಮೆರಿಕ ಹೇಳಿತ್ತು. ಹೀಗಾಗಿ ಒಂದು ಕಡೆ ಚೀನಾದ ವಿರುದ್ಧ ಅಮೆರಿಕ ಹರಿಯಾಯ್ತಿದೆ, ಅಂದ್ರೆ ಇರಾನ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನ ಮಾಡ್ತಿದೆ ಅನ್ನುವಂಥದ್ದನ್ನ ಹೇಳ್ತಿದೆ. ಜೊತೆಗೆ ಈ ಒಂದು ಕದನ ವಿರಾಮಕ್ಕೆ ಚೀನಾ ಕೂಡ ಕಾರಣ ಆಗಿದೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಬಹು ಮುಖ್ಯವಾಗಿ ಇವತ್ತು ನಿನ್ನೆ ನಡೆದಂತಹ ಸುದೀರ್ಘ ಮಾತುಕತೆ ಏನಿದೆ ಅದರಲ್ಲಿ ಒಂದು ಒಪ್ಪಂದಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ. ಇವತ್ತು ನಡೆಯುವಂಥ ಮಾತುಕತೆಯಲ್ಲಿ ಪಾಕಿಸ್ತಾನ ಹೊಸ ಪ್ರಸ್ತಾವಗಳನ್ನು ಮುಂದಿಡಬೇಕಾಗತ್ತೆ. ಈಗ ಇರಾನ್ ಕೂಡ ಅಮೆರಿಕದ ಪ್ರಸ್ತಾವಗಳನ್ನು ಒಪ್ಪದೇ ಇದ್ದಾಗ ಅದರಲ್ಲಿ ಒಂದಷ್ಟು ಮಾಡಿಫೈ ಮಾಡಿ ಹೊಸ ಪ್ರಸ್ತಾಪಗಳನ್ನು ಪಾಕಿಸ್ತಾನದ ಮೂಲಕ ಅಮೆರಿಕಕ್ಕೆ ಕೊಡಬೇಕಾಗತ್ತೆ. ಅಮೆರಿಕವು ಕೂಡ ಒಂದಷ್ಟು ಪ್ರಸ್ತಾಪಗಳನ್ನು ಮಾಡಿಫೈ ಮಾಡಿ ಇರಾನ್ಗೆ ಕೊಡಬೇಕಾಗತ್ತೆ. ಇದರಲ್ಲಿ ಮತ್ತೆ ಒಪ್ಪಂದಕ್ಕೆ ಬರ್ತಾರೋ ಇಲ್ಲೋ ಅನ್ನುವಂಥದ್ದು ಕುತೂಹಲ. ಅಂದ್ರೆ ಇದಂತೂ ಸುದೀರ್ಘವಾದಂತಹ ಮಾತುಕತೆ ನಡೀತಾ ಇರುತ್ತೆ. 2 ವಾರಗಳ ಕದನ ವಿರಾಮ ಇರೋದ್ರಿಂದ 2 ವಾರಗಳು ಕೂಡ ನಿರಂತರವಾದಂತಹ ಇಂತಹ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಒಂದು ಒಪ್ಪಂದಕ್ಕೆ ಬರೋವರೆಗೂ ಕೂಡ ಇಂತಹ ಚರ್ಚೆಗಳು ಮುಂದುವರಿತವೆ ಶಮಂತ್.